ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಆಗಸ್ಟ್ ತಿಂಗಳು ಬಂದ್ಬಿಡ್ತು ನೋಡಿ. ಈ ಸಂಪೂರ್ಣ 2026 ಜನವರಿ ಪ್ರಾರಂಭವಾಗಿರತಕ್ಕಂಥದ್ದು ಆಗಸ್ಟ್ ಹೇಗೆ ಬಂತು ಅಂತ ಗೊತ್ತೇ ಆಗ್ತಾ ಇಲ್ಲ. ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ದಿನಗಳು, ತಿಂಗಳು ತುಂಬ ಓಡ್ತಾ ಇದೆ. ಆಲ್ರೆಡಿ ನಾವು ಶುರು ಮಾಡಿದಾಗ ಏನೋ ಆಗಸ್ಟ್ ತುಂಬ ದೂರದಲ್ಲಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಆಗಸ್ಟ್ ತುಂಬ ಸಮೀಪಕ್ಕೆ ಬಂದಿದೆ. ಈ ಆಗಸ್ಟ್ ತಿಂಗಳಿನಲ್ಲಿ ಯಾವ ರಾಶಿಯವರಿಗೆ ಲಾಭದಾಯಕ, ಯಾವ ರಾಶಿಯವರು ಎಚ್ಚರಿಕೆ ಜೇಡತಕ್ಕಂಥದ್ದು, ಆಷಾಢ ಮಾಸ ಸ್ವಲ್ಪ ಫಂಕ್ಷನ್ಸ್ ಕೂಡ ಜಾಸ್ತಿ ಇರತಕ್ಕಂಥದ್ದು, ಗೌರಿ ಗಣೇಶ ಬರುತ್ತೆ, ಸ್ವತಂತ್ರ ದಿನಾಚರಣೆ ಬರುತ್ತೆ, ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಬರತಕ್ಕಂಥದ್ದು, ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ, ಆಷಾಢ ಮಾಸ ಅಂತ್ಯವಾಗುತ್ತೆ, ಭೀಮ್ನ ಅಮಾವಾಸ್ಯೆ ಇದೆ. ಈ ಸಂಪೂರ್ಣ ತಿಂಗಳು ತುಂಬ ವಿಶೇಷ ದಿನಗಳು ಉಳ್ಳತಕ್ಕಂತಹ ಮಾಸವಿದು. ಈ ಸಂಪೂರ್ಣ ಮಾಸ ಯಾವ ರೀತಿ ಇರುತ್ತೆ, ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದನ್ನ ಇವತ್ತಿನಿಂದ ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಿದ್ದ ಒಂದು ಎಪಿಸೋಡ್ಗಳು ಬರ್ತಾ ಹೋಗುತ್ತೆ. ನಿಮ್ಮೆಲ್ಲ ಆತ್ಮೀಯರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾವು ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಎಲ್ಲ ಕಡೆ ಕೊಡ್ತಾ ಹೋಗ್ತೀವಿ. ಪಡೆದುಕೊಳ್ಳಿ, ಖಂಡಿತ ಅದು ನಿಮಗೆ ಉಪಯೋಗ ಆಗುತ್ತೆ. ಮೊದಲನೇ ರಾಶಿ ಮೇಷರಾಶಿ. ತಿಳಿದಿರಲಿ, ಈ ತಿಂಗಳು 12ನೇ ತಾರೀಕಿಗೆ ಅಮಾವಾಸ್ಯೆ ಇರತಕ್ಕಂಥದ್ದು. ಸೊ 12ನೇ ತಾರೀಕುವರೆಗೂ ಆಷಾಢ ಇರುತ್ತೆ. 12ರ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ತಿಳಿದಿರಲಿ ಅಂತ ತುಂಬ ಜನಕ್ಕೆ. ಯಾಕಂದರೆ ನಮಗೆ ಅಧಿಕ ಮಾಸ ಬಂದಿರೋದ್ರಿಂದ ಎಲ್ಲವೂ ಕೂಡ ಹಿಂದೆ ಮುಂದೆ ಆಗಿತ್ತು. ಸೊ ಅದರ ಪ್ರತಿಫಲವನ್ನು ಈಗ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆಷಾಢ ಮಾಸ ಮುಕ್ತಾಯವಾಗತಕ್ಕಂಥದ್ದು ಆಗಸ್ಟ್ 12ನೇ ತಾರೀಕು. ತದನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ರೀಲ್ಸ್ಗಳಲ್ಲಿ ತಿಳಿಸ್ಕೊಳ್ಳೋದಾಗಿದೆ ನಿಮಗೆ. ಹೀಗೆ ಅಮಾವಾಸ್ಯೆಯಂದು ಆಚರಣೆಯನ್ನು ಮಾಡಬೇಕು, ಭೀಮ್ನ ಅಮಾವಾಸ್ಯೆಯಂದು. ಆಷಾಢ ಮಾಸದಲ್ಲಿ ಯಾವ್ಯಾವ ಪೂಜೆಗಳನ್ನು ಮಾಡಬೇಕು, ದೇವರಿಗೆ ಯಾವ ನೈವೇದ್ಯಗಳನ್ನು ಮಾಡಬೇಕು, ಶ್ರವಣ ಮಾಸದಲ್ಲಿ ಯಾವ ರೀತಿ ಆರಾಧನೆಗಳನ್ನು ಮಾಡಬೇಕು, ಎಲ್ಲವೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ಗಳಲ್ಲಿ ನೀವು ಖಂಡಿತವಾಗಿ ನೋಡಿದ್ರೆ ಒಳ್ಳೆ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಳ್ತೀವಿ. ಮೇಷರಾಶಿಯವರಿಗೆ ಈ ಆಗಸ್ಟ್ ಮಾಸ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ 75% ಲಾಭದಾಯಕವಾಗಿರುತ್ತೆ. ಪ್ರಮುಖ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಮೇಷರಾಶಿಯವರು ಈ ಮಾಸ ನಿಮಗೆ ವಹಿಸಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡುವಂತರಾಗಿ, ಶ್ರದ್ಧೆಗೆ ಖಂಡಿತವಾಗಿಯೂ ಈ ಮಾಸ ಉತ್ತಮ ಪ್ರತಿಫಲ ಲಭಿಸುತ್ತೆ. ಅಂದರೆ ನೀವೇನು ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀರಾ, ಆ ಕೆಲಸಕ್ಕೆ ಭಗವಂತ ಒಳ್ಳೆ ಫಲವನ್ನು ಕೊಡ್ತಾನೆ. ಈ ಮಾಸ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ, ನಿಯತ್ತಿರಲಿ, ಖಂಡಿತ ಅಭಿವೃದ್ಧಿ. ನೀವೇನು ಅಪೇಕ್ಷೆ ಮಾಡಿರ್ತೀರ ದ್ವಿಗುಣವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದು. ಉತ್ತಮ ಆಹಾರವನ್ನು ಈ ಸಂಪೂರ್ಣ ತಿಂಗಳು ಸೇವನೆ ಮಾಡ್ತೀರಿ. ಪೃಷ್ಟಾನ್ನ ಭೋಜನವನ್ನು ಸೇವಿತೀರಿ. ಹಬ್ಬ ದಿನ ಇದೆ, ಖಂಡಿತ ಸಂತೃಪ್ತಿಯಾಗಿ ಊಟ ತಿಂಡಿಗಳೆಲ್ಲ ಆಗುತ್ತೆ. ಅದು ಮನಸ್ಸಿಗೆ ಆರಾಮ್ಸೆಯಾಗಿ ಆಗಿಸುತ್ತೆ, ಹಾಗೂ ಮನಸ್ಸು ಕೂಡ ತೃಪ್ತವಾಗುತ್ತೆ. ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಈ ಮಾಸ ಮೇಷರಾಶಿಯವರು ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಈ ತಿಂಗಳು ನಿಮ್ಗೆ ಪರಿಚಯನೇ ಇರೋದಿಲ್ಲ. ಯಾರೋ ಪರಿಚಯ ಇಲ್ದಿರತಕ್ಕಂಥ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬಂದು ನಿಂತ್ಕೊಳ್ತಾನೆ. ಮೇಷರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್, ಅನ್ಕೊಂಡಿರಲ್ಲ ಇಂಥ ವ್ಯಕ್ತಿಗಳು ಬಂದು ನನಗೆ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಈ ಮಾಸ ಸ್ವಲ್ಪ ವಿಚಾರದಲ್ಲಿ ಕಷ್ಟಕರವಿರುತ್ತೆ. ಆ ಕಷ್ಟ ಖಂಡಿತ ನಿಮ್ಮ ಸತ್ಯತೆಗೆ ಸಣ್ಣ ಗುಡ್ಡೆಯಾಗಿ, ಬೆಟ್ಟದಂದಿರತಕ್ಕಂಥದ್ದು ಸಣ್ಣ ಗುಡ್ಡೆಯಾಗಿ ಕರೆದು ಹೋಗ್ಬಿಡುತ್ತೆ. ಯಾರೋ ಬರ್ತಾರೆ, ನಿಮಗೆ ಒಳ್ಳೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗ್ತಾರೆ ನಿಮ್ಮನ್ನು. ಅದು ಮೇಷರಾಶಿಯವರಿಗೆ ಈ ಮಾಸದಲ್ಲಿರತಕ್ಕಂಥ ಪ್ಲಸ್ ಪಾಯಿಂಟ್. ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಗೋಜುಗಳು, ಸಮಸ್ಯೆಗಳು ಈ ವಾರ ದೂರವಾಗತಕ್ಕಂಥದ್ದು. ಈ ವಾರ ಒಂದಷ್ಟು ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಪ್ರಮುಖವಾಗಿ ಏನೋ ಅಂದ್ಕೊಂಡಿರ್ತಾರೆ, ಕೆಲಸದಲ್ಲಿ ಈ ಕೆಲಸವಾಗಬೇಕು, ಅಥವಾ ಜೀವನದಲ್ಲಿ ಈ ವಿಚಾರದ ಅಭಿವೃದ್ಧಿಯನ್ನು ಪಡೆದುಕೊಳ್ಬೇಕು, ಈ ಥರ ಕೆಲಸಗಳಲ್ಲಿ ಸ್ವಲ್ಪ ಏನೋ ಅನುಕೂಲಗಳಾಗಬೇಕು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಎಷ್ಟೇ ಪ್ರಯತ್ನ ಪಟ್ಟೋದು ಈಡೇರ್ತಿರೋದಿಲ್ಲ. ಎಲ್ಲ ಇಷ್ಟೈಶ್ವರ್ಯಗಳು, ಆ ಎಲ್ಲ ಇಷ್ಟಾರ್ಥಗಳು ಈ ಮಾಸದಿಂದ ಈಡೇರತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ನೋಡಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸ್ವಲ್ಪ ಜಾಸ್ತಿಯೇ ಈ ಮಾಸ ಲಭಿಸತಕ್ಕಂಥದ್ದು. ಯಾರ ಮನೆಯಲ್ಲಿ ನೆಮ್ಮದಿ ಇರುತ್ತೋ, ಯಾರ ಮನೆಯಲ್ಲಿ ಶಾಂತಿ ಇರುತ್ತೋ, ಖಂಡಿತವಾಗಿ ಜೀವನದಲ್ಲಿ ಅವರ ಅಭಿವೃದ್ಧಿಯನ್ನು ಈಸಿಯಾಗಿ ಕಾಣುವಂತರಾಗ್ತಾರೆ. ಆ ಎಲ್ಲ ಪ್ಲಸ್ ಪಾಯಿಂಟ್ಸ್ಗಳನ್ನು ಭಗವಂತ ಈ ಮಾಸ ನಿಮಗೆ ಈಸಿಯಾಗಿ ಕಾಣಿಸ್ಕೊಟ್ಟಿದ್ದಾನೆ. ಹಾಗೆಯೇ ಈ ಮಾಸ ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಎಲ್ಲ ಕೆಲಸ ಕಾರ್ಯಗಳು ಈ ಮಾಸ ಕಂಪ್ಲೀಟ್ ಆಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಮಾಸ ಲಾಭದಾಯಕ, ಶುಭದಾಯಕ, ಉತ್ತಮ ಹಣಕಾಸು ವೃದ್ಧಿ ಆಗುತ್ತೆ. ಮಾಡತಕ್ಕಂಥ ನೀವೆಲ್ಲ ಚಟುವಟಿಕೆಯಲ್ಲಿ ಕೂಡ ಆದಾಯ ಜಾಸ್ತಿ ಆಗುತ್ತೆ. ಹಿಂದೆ ಮಾಡತಕ್ಕಂಥ ಸ್ವಲ್ಪ ಸಾಲವನ್ನು ಈ ಮಾಸ ತಿಳಿಸ್ಕೊಳ್ತಾರಾಗತ್ತೆ. ಅಂದರೆ ಸ್ವಲ್ಪ ಸಾಲ ಮುಕ್ತರಾಗಿ ಬದುಕತಕ್ಕಂಥ ಅವಕಾಶವನ್ನು
ಭಗವಂತ ಈ ಮಾಸ ಸ್ವಲ್ಪ ಮಟ್ಟಿಗಾದ್ರೂ ಕರುಣಿಸ್ಕೊಟ್ಟಿದ್ದಾನೆ ನಿಮಗೆ ಅಂತ ಅರ್ಥ. ಹಾಗೆಯೇ ಈ ಮಾಸ ನಿಮ್ಮ ಕೆಲಸ ಕಾರ್ಯಗಳು ಬೇರೆ ಇನ್ನೊಬ್ಬರ ಸಹಾಯದಿಂದ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಸ್ನೇಹಿತರು ಆತ್ಮೀಯರು ನಿಮ್ಮ ಜೊತೆಗೆ ಬಂದು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಅನುಕೂಲವಾಗುತ್ತೆ. ನಿಮ್ಮ ಸಹೋದರರು ಈ ಮಾಸ ನಿಮ್ಮ ಕೈ ಜೋಡಿಸುತ್ತಾರೆ. ಕೌಟುಂಬಿಕ ಇರತಕ್ಕಂಥ ಒಂದಷ್ಟು ಕಲಹಗಳು, ದಾಯಾದಿಗಳು ಇರತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ. ಮನೆಯಲ್ಲಿ ನಡೀಬೇಕಾದ ದುರಸ್ತಿ ಕಾರ್ಯಗಳು ಸ್ವಲ್ಪ ಚುರುಕಾಗಿ ಪ್ರಾರಂಭ ಆಗತಕ್ಕಂಥದ್ದು. ಮನೆಯಲ್ಲಿ ಸಂಭ್ರಮದ ವಾತಾವರಣ ಪ್ರಾರಂಭ ಆಗುತ್ತೆ. ಏನು ಈ ವರ್ಷ ಏನು ಮನೆಯಲ್ಲಿ ಶುಭ ಕಾರ್ಯಕ್ರಮ ಆಗಬೇಕು ಅಂತ ಯಾರು ಮೇಷರಾಶಿಯವರು ಅಂದ್ಕೊಂಡಿದ್ದೀರಾ ಅಂಥವರ ಮನೆಯಲ್ಲಿ ಆ ಚಟುವಟಿಕೆಗಳು ಈ ಮಾಸದಲ್ಲಿ ಪ್ರಾರಂಭ ಆಗತಕ್ಕಂಥದ್ದು. ಈ ಆಗಸ್ಟ್ ಮಾಸ ಖಂಡಿತ ಮೇಷರಾಶಿಯವರಿಗೆ ಲಾಭದಾಯಕ ಮಾಸ. ಯಾಕಂದರೆ ಸಂಪೂರ್ಣ ಕೌಟುಂಬಿಕ ಕಲಹಗಳು ದೂರವಾಗುತ್ತೆ, ಮನೆ ದುರಸ್ತಿ ಆಗುತ್ತೆ. ಯಾರು ತುಂಬ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂತಿದ್ರಿ, ಮನೆಗೆ ಉಪಯೋಗವಾದಂಥ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ರಿ, ಅಥವಾ ಇದೊಂದು ವಸ್ತು ಇದ್ರೆ ಮನೆಗೆ ಚೆನ್ನಾಗಿರ್ತಿತ್ತಪ್ಪ ಅನ್ನೋ ತುಂಬ ತಿಂಗಳು ವರ್ಷಗಳಿಂದ ಪ್ರಯತ್ನ ಪಟ್ಟರು ತಗೊಳಕ್ಕಾಗ್ತಿರಲ್ಲ, ಅಂಥ ವಸ್ತುನ ಖಂಡಿತವಾಗಿಯೂ ಈ ಮಾಸ ಖರೀದಿ ಮಾಡುವಂಥರಾಗ್ತೀರ. ಎಲ್ಲ ಅವಕಾಶವನ್ನು ಭಗವಂತ ಈ ಮಾಸ ಕರುಣಿಸ್ಕೊಟ್ಟಿದ್ದಾನೆ. ಸ್ನೇಹಿತರ ಬೆಂಬಲದಿಂದ ನಿಂತೋಗಿದ್ದ ಒಂದಷ್ಟು ಕೆಲಸ ಕಾರ್ಯಗಳು ಚುರುಕಾಗುತ್ತೆ. ಹಿಂದೆ ನಿಮಗೆ ಬಾಕಿ ಬರಬೇಕಾಗಿದ್ದ ಹಣಕಾಸು ನೆರವು ಕೂಡ ಈ ಮಾಸ ಕೈ ಸೇರತಕ್ಕಂಥದ್ದು ಸ್ನೇಹಿತರ ಸಹಾಯದಿಂದ. ಯಾವುದೋ ಒಂದು ಅಮೌಂಟ್ ಬರಬೇಕಾಗಿರುತ್ತೆ ನಿಮಗೆ, ಯಾರಿಗೋ ಸಾಲ ಕೊಟ್ಟಿರ್ತೀರಿ ಅಥವಾ ಯಾವುದೊಂದು ಅಮೌಂಟ್ ಬರಬೇಕಾದ್ರೆ ಸ್ಟಕ್ ಆಗಿಬಿಟ್ಟಿರುತ್ತೆ. ಎಷ್ಟೇ ತಿಂಗಳು ದಿನಗಳಿಂದ ಪ್ರಯತ್ನ ಪಟ್ಟು ಕೈಗೆ ಇಡೋದಿಲ್ಲ. ನೀವು ಆಸನೆ ಮರ್ತು ಬಿಟ್ಟಿರ್ತೀರಿ 3% ಅದು ಬರಲ್ಲ ಬಿಡು, ಬಂದರೆ ನನ್ನ ಲೆಕ್ಕಕ್ಕೆ ಬರಲಿ, ಬಿಟ್ಬಿಡೋದು ಎಷ್ಟು ಸರಿ ಹೋಗಿ ಕೇಳೋದು ಅಂತೇಳಿ ನೀವು ಬಿಟ್ಬಿಟ್ಟಿರ್ತೀರಿ. ಅಂಥ ಹಣಕಾಸು ಈ ಮಾಸದಲ್ಲಿ ವಸೂಲಾಗತ್ತೆ. ಆಗಸ್ಟ್ ಮಾಸದಲ್ಲಿ ಇದು ಖಂಡಿತ ಮೇಷರಾಶಿಯವರಿಗೆ ಅಭಿವೃದ್ಧಿದಾಯಕವಾಗತ್ತೆ. ಇದನ್ನೇ ಅನಿರೀಕ್ಷಿತವಾಗಿ ಬರತಕ್ಕಂಥ ಹಣಕಾಸು, ನಿರೀಕ್ಷೆ ಇಟ್ಕೊಂಡಿರಲ್ವಲ್ಲ, ನಿರೀಕ್ಷಿತವಾಗಿ ಬಂದು ಕೈ ಸೇರುತ್ತೆ, ಅದು ಲಾಭದಾಯಕವಾಗಿ ಟರ್ನ್ ಆಗುತ್ತೆ. ಈ ಮಾಸ ಮೇಷರಾಶಿಯವರಿಗೆ ಅಧಿಕವಾದ ಖರ್ಚಾಗುತ್ತೆ. ಅನ್ನೆಸೆಸರಿ ಖರ್ಚನ್ನು ಜಾಸ್ತಿ ಮಾಡ್ತೀರಿ. ₹2 ಖರ್ಚು ಆ ಕಡೆ ಗೊತ್ತೋ ಗೊತ್ತಿಲ್ಲ ₹5 ಖರ್ಚು ಮಾಡಿಬಿಡ್ತೀರಿ. ಉಪಯೋಗ ಇಲ್ಲ ಅಂದ್ರೆ ಕೂಡ ಖರೀದಿ ಮಾಡಕ್ಕೆ ಹೋಗ್ತೀರಿ. ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮೇಷರಾಶಿಯವರು ಈ ಮಾಸ ಸಾಲವನ್ನು ಕೊಡತಕ್ಕಂಥದ್ದಲ್ಲ. ತುಂಬ ನೀಡಿದ್ದು ಆತ್ಮೀಯರಾಗಿದ್ದರೆ ಮಾತ್ರ ಸಾಲ ಕೊಡಿ. ಅಥವಾ ಯಾರು ಫಿನಾನ್ಸ್ ನಡೆಸ್ತಿದ್ದವರು ಮೇಷರಾಶಿಯವರಿದ್ದರೆ, ಅಥವಾ ಸಣ್ಣ ಪುಟ್ಟ ಅಮೌಂಟ್ ಇದೆಯಪ್ಪ ಯಾರೋ ಸ್ನೇಹಿತರು ಕೇಳ್ತಾ ಇದ್ದಾರೆ, ಅಥವಾ ಅಷ್ಟು ಪರಿಚಯ ಇಲ್ಲದ ಪರವಾಗಿಲ್ಲ, ಒಳ್ಳೆಯ ವ್ಯಕ್ತಿ ಅಂತ ನನ್ನ ಸ್ನೇಹಿತ ಹೇಳಿದ್ದಾನೆ ಅಂತ ಕೊಡೋಣ, ಈ ಥರ ಮನಸ್ಥಿತಿಲಿದ್ರೆ ರಿಸಿಪ್ಟ್ ತೆಗೆದುಕೊಳ್ಬೇಡಿ. ಖಂಡಿತ ಕೊಟ್ಟಿರತಕ್ಕಂಥ ಹಣಕಾಸು ಸ್ಟ್ರಕ್ ಆಗುತ್ತೆ. ಮತ್ತೆ ವಾಪಸ್ ಹಣಕಾಸು ಇಸ್ಕೊಳ್ಳೋಕ್ಕೆ ನಿಷ್ಠೂರವಾಗತಕ್ಕಂಥದ್ದು ಬರದೇ ಇರ್ಬೋದು, ಜಂಜಾಟ ಆಗ್ಬೋದು, ಈ ಥರ ಮನಸ್ತಾಪ 1000 ಆಗ್ಬೋದು. ನಿಮ್ಮ ಹಣಕಾಸನ್ನು ಕೊಟ್ಟು ನೀವ್ಯಾಕೆ ಕೈ ಸುಟ್ಕೊಳ್ತೀರಿ? ಯಾವುದೇ ಕಾರಣಕ್ಕೂ ಹಣಕಾಸನ್ನು ಕೊಡಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗಾದರೂ ಕೂಡ ಮೇಷರಾಶಿಯವರು ಹಣಕಾಸು ವಿಚಾರಕ್ಕೆ ಈ ಮಾಸ ಜಾಗೃತವಾಗಿರತಕ್ಕಂಥದ್ದು. ಇನ್ನು ಈ ಮಾಸ ಹೇಗಾಗ್ಬಿಡುತ್ತೆ ನಿಮಗೆ ಅಂದರೆ, ಆದಾಯ ಚೆನ್ನಾಗಿದ್ರು ಖರ್ಚು ಮಾಡಿ 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 ಮಾಸದ ಅಂತ್ಯ ಭಾಗದಲ್ಲಿ ಏನಪ್ಪ ಸಾಲ ಮಾಡಬೇಕಾಗ್ಬೋದು, ಖರ್ಚಿಗೆ ದುಡ್ಡೇ ಇಲ್ವಲ್ಲ, ಈ ಥರ ಮನಸ್ಥಿತಿ ಬಂದ್ಬಿಡ್ಬೋದು. ಸೊ ಹಣಕಾಸಿನ ವಿಚಾರದಲ್ಲಿ ಜಾಗೃತವಾಗಿರತಕ್ಕಂಥದ್ದು. ನಾಗಲೇ ಹೇಳ್ದಂಗೆ ಹಳೆಯ ವ್ಯಾಜ್ಯಗಳು ಈ ಮಾಸ ಉಲ್ಬಣವಾಗುತ್ತೆ. ಹಿಂದೆ ಒಂದು 6 ತಿಂಗಳು 3 ತಿಂಗಳಿಂದ ಯಾವುದೋ ಒಂದು ಗಲಾಟೆ ಮಾಡ್ಕೊಂಡಿರ್ತೀರಿ, ಅವ್ರ ಜೊತೆಗೆ ನಿಷ್ಠೂರ ಮಾಡ್ಕೊಂಡಿರ್ತೀರಿ. ಬಟ್ ಅವತ್ತಿನಿಂದ ಏನೋ ಇವತ್ತರೆಗೂ ರಿಯಾಕ್ಟ್ ಆಗಿರಲ್ಲ. ಈ ಸಲ ಈ ತಿಂಗಳು ಗೊತ್ತೋ ಗೊತ್ತಿಲ್ಲ ನಿಮ್ಗೆ ಗಮನಕ್ಕೆ ಬರದೆ ಅದು ತುಂಬ ಜ್ವಾಲಾಮುಖಿಯಾಗಿ ನಿಮಗೆ ರಿವರ್ಸ್ ಆಗಿಬಿಡ್ಬೋದು. ಆದರೆ ನಿಮ್ಮ ಕುಟುಂಬಸ್ಥರ ಸಹಾಯದಿಂದ ಅದು ಸಾಲ್ವ್ ಆಗುತ್ತೆ. ಬಟ್ ಕೆಲವಷ್ಟು ದಿನ ಈ ತಿಂಗಳ ಮಧ್ಯಭಾಗದಲ್ಲಿ ಆ ಪ್ರೆಷರ್ ಮತ್ತು ಟೆನ್ಷನ್ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಚಿಂತೆ ಜಾಸ್ತಿ ಮಾಡ್ತೀರಿ ಮೇಷರಾಶಿಯವರು. ಎಲ್ಲವೂ ಸರಿದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಏನೋ ಕಳ್ಕೊಂಡ ಮನಸ್ಥಿತಿ, ಏನೋ ಆಗ್ತಾ ಇಲ್ಲ ಮನಸ್ಥಿತಿ ಸಂಪೂರ್ಣ ತಿಂಗಳನ್ನ ಕಾಣಿಸುತ್ತೆ. ಈ ಮಾಸ ಮೇಷರಾಶಿಯವರು ಶಕ್ತಿಯನುಸಾರವಾಗಿ ಆಂಜನೇಯನ ಆರಾಧನೆ ಮಾಡಿ. ಖಂಡಿತ ನಿಮ್ಮೆಲ್ಲರ ಸಂಕಷ್ಟ ದೂರವಾಗಿ ಮನಸ್ಸಿನ ಇಷ್ಟೈಶ್ವರ್ಯಗಳು ಆಂಜನೇಯ ಅನುಗ್ರಹದಿಂದ ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವೃಷಭ ರಾಶಿಯವರು ನಾನು ಹೇಳ್ತಕ್ಕಂಥ ಈ ಸರಳ ಪರಿಹಾರವನ್ನು ಅಥವಾ ಸರಳ ಬದಲಾವಣೆಯನ್ನು ಆಗಸ್ಟ್ ತಿಂಗಳಲ್ಲಿ ಮಾಡಿದ್ರೆ ಲಾಭ ಖಂಡಿತ ಜಾಸ್ತಿ ನೋಡ್ತೀರಾ. ಏನು ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಿಮಗೇನಾರ ಆನ್ಲೈನ್ ಕನ್ಸಲ್ಟೆನ್ಸಿ ಬೇಕಾಗಿದ್ದರೆ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಮೈಸೂರಿನ ಕುವೆಂಪು ನಗರದಲ್ಲಿ ಸಿಗ್ತೇನೆ, ಅಥವಾ ಫೋನ್ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿ ಜ್ಯೋತಿಷದ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬೋದು. ಭಗವಂತ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೇನೆ.